ಮೋದಿ ಎಂದರೆ ಹಾಗೇನೆ. ಮೋದಿ ಎಂದರೇ ಹಾಗೆ. ಮೋದಿ ಎಂದರೆ ಈ ದೇಶದಲ್ಲಿ ಕೆಲವರಿಗೆ ಎನರ್ಜಿ, ಮೋದಿ ಎಂದರೆ ಕೆಲವರಿಗೆ ಈ ದೇಶದಲ್ಲಿ ಅಲರ್ಜಿ. ಮೋದಿ ಏನೇ ಮಾಡಿದರೂ ಅದು ಸುದ್ದಿಯಾಗುತ್ತದೆ. ಮೋದಿ ಧ್ಯಾನ ಮಾಡಿದರೂ ಸುದ್ದಿಯಾಗುತ್ತದೆ, ಮೋದಿ ಸ್ನಾನ ಮಾಡಿದರೂ ಸುದ್ದಿಯಾಗುತ್ತದೆ. ಮೋದಿ ಫಕೀರ್ಗಿರಿಯೂ ಸುದ್ದಿಯಾಗುತ್ತದೆ, ಮೋದಿ ಪ್ರಧಾನಗಿರಿಯೂ ಸುದ್ದಿಯಾಗುತ್ತದೆ. ಮೋದಿಯನ್ನು ಈ ದೇಶದಲ್ಲಿ ಅತಿಯಾಗಿ ಪ್ರೀತಿಸುವವರೂ ಇದ್ದಾರೆ, ಮೋದಿಯನ್ನು ಈ ದೇಶದಲ್ಲಿ ಅತಿಯಾಗಿ ದ್ವೇಷಿಸುವವರೂ ಇದ್ದಾರೆ. ಮಸೀಹ ಎನ್ನುವವರು ಇದ್ದಾರೆ, ಮೋದಿಯನ್ನು ಈ ದೇಶದಲ್ಲಿ ಮಸಿ ಎನ್ನುವವರು ಇದ್ದಾರೆ. ಮೋದಿವಾದಿಗಳಿಗಿಂತ ಮೋದಿ ವಿರೋಧಿಗಳೇ ಮೋದಿಯವರನ್ನು ಹೆಚ್ಚು ಸುದ್ದಿಯಲ್ಲಿರಿಸಿದ್ದಾರೆ. ಶ್ರೀಮನ್ನಾರಾಯಣ ತನ್ನ ಬಳಿ ಇರುವ ತನಗೆ ಅತಿ ಆಪ್ತರಾದ ಜಯ ವಿಜಯರಿಗೆ ಕೇಳಿದನಂತೆ, ನೀವು ನನ್ನ ಪರಮಭಕ್ತರಾಗಿ 6 ಜನ್ಮದ ನಂತರ ನನ್ನ ಹತ್ತಿರ ಬರುವಿರೋ, ನೀವು ನನ್ನನ್ನು ಬೈದು ಅಂದು ಆಡಿ ನನ್ನನ್ನು ವಿರೋಧಿಸಿ ಕೇವಲ 3 ಜನ್ಮಗಳ ನಂತರ ನನ್ನ ಹತ್ತಿರ ಬರುವಿರೋ ಎಂದಾಗ ಜಯ ವಿಜಯರು ಶ್ರೀಮನ್ನಾರಾಯಣನ ವೈಕುಂಠದ ದ್ವಾರಪಾಲಕರು ಹೇಳಿದರಂತೆ, ಹೇ ಪ್ರಭು, ನಮಗೆ ನಿನ್ನಿಂದ 6 ಜನ್ಮಗಳ ಕಾಲಾವಧಿಯವರೆಗೆ ದೂರ ಇರುವುದು ಆಗುವುದಿಲ್ಲ. ನಿನ್ನನ್ನು ಬೈದು ಅಂದು ಆಡಿ ವಿರೋಧಿಸಿ ಸಮಯ ಬಂದರೆ ನಿನ್ನ ಜೊತೆ ಯುದ್ಧ ಮಾಡಿ ನಿನ್ನಿಂದ ಸಂಹರಿಸಲ್ಪಟ್ಟು 3 ಜನ್ಮಗಳಲ್ಲಿ ನಿನ್ನ ಹತ್ತಿರಕ್ಕೆ ಬರುತ್ತೇವೆ, ನಿನ್ನ ಸಾನ್ನಿಧ್ಯದಲ್ಲಿ ಇರುತ್ತೇವೆ ಎಂದು. ಬೈಯುವವರನ್ನು ನೋಡಿದಾಗ ನಮಗೆ ಜಯ ವಿಜಯರ ನೆನಪಾಗುತ್ತದೆ. ಪರವಾಗಿ ಆದರೂ ಆಗಲಿ, ವಿರೋಧವಾಗಿ ಆದರೂ ಆಗಲಿ, ಒಟ್ಟಿನಲ್ಲಿ ಸದ್ಯದಲ್ಲಂತೂ ದೇಶವೆಲ್ಲ ಮೋದಿಮಯ. ಈ ದೇಶವು ಮಹಾಭಾರತದ ಆ ಮಹಾಕಾವ್ಯದಲ್ಲಿ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವಗಳನ್ನು ಕಂಡ ಹಾಗೆ ಭಾರತವು ಈ ಮೊದಲು ಗಾಂಧಿ ಪರ್ವ, ಇಂದಿರಾ ಪರ್ವ ಇತ್ಯಾದಿಗಳನ್ನು ಕಂಡಾಗಿತ್ತು. ಈಗ ನಮ್ಮ ಈ ಭವ್ಯ ಭಾರತ ಮೋದಿ ಪರ್ವಕ್ಕೆ ಸಾಕ್ಷಿಯಾಗುತ್ತಲಿದೆ.